ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಅಭಾವದಿಂದ ಮೋಡ ಬಿತ್ತನೆಗೆ ಮುಂದಾಗಿದೆ ಸರ್ಕಾರ. ರಾಜ್ಯದ 27 ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ಸರ್ಕಾರ ಮುಂದಾಗಿದೆ. ಈಗ ರಾಜ್ಯ ಸರ್ಕಾರದ ಮೋಡ ಬಿತ್ತನೆ ವಿರುದ್ಧ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಜುಲೈನಲ್ಲಿ ಮೋಡ ಬಿತ್ತನೆಗೆ ಮಾಡಬೇಕು ಅಂತ ಉತ್ತರ ಕರ್ನಾಟಕ ರೈತರು ಆಗ್ರಹಿಸಿದರು. ಆಗ ಪ್ರಯೋಜನ ಆಗಲ್ಲ, ಹಣ ವೇಸ್ಟ್ ಅಂತ ರಾಜ್ಯ ಸರ್ಕಾರ ಹೇಳಿತು. ಈಗ ಬೆಳೆ ಹಾಳಾಗಿದೆ, ಮೋಡ ಬಿತ್ತನೆ ಮಾಡಿದರೂ ಲಾಭ ಇಲ್ಲ. ಸರ್ಕಾರದ ನಿರ್ಧಾರಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಎಲ್ಲ ಮುಗಿದ ಮೇಲೆ ತೊಗೊಂಡು ಏನು ಮಾಡೋಣ ಅಂತ ಅವರು ಹಸಿವಾದಾಗಲಿ ಊಟ ಕೊಡಬೇಕಲ್ಲ. ಎಲ್ಲ ಮುಗಿದ ಮೇಲೆ ನೀವು ಊಟ ಕೊಟ್ಟರೆ ಅದು ಹೊಟ್ಟೆಗೆ ಹೋಗಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ಈಗಾಗಲೇ ಮುಂಗಾರು ಬೆಳೆ ಮಳೆ ಇಲ್ಲದೆ ಹಾಳಾಗಿ ಹೋಗಿದೆ. ಇದರಿಂದ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಪ್ರಯೋಜನ ಆಗಿಲ್ಲ. ಹಿಂಗಾರು ಬಿತ್ತನೆಗೂ ಇದು ಉಪಯೋಗವಾಗ್ತಿಲ್ಲ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಲ್ಲು ಇದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲು ಇಲ್ಲ ಅನ್ನುವಂತಹ ಗಾದೆ ಮಾತು ಇವತ್ತು ಉತ್ತರ ಕರ್ನಾಟಕದ ರೈತರಿಗೆ ಅನ್ವಯಿಸ್ತಾ ಇದೆ. ಯಾಕಂದರೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಮುಂಗಾರು ಸಂಪೂರ್ಣವಾಗಿ ಕೈ ಕೊಟ್ಟಿದೆ, ಮೋಡ ಬಿತ್ತನೆ ಮಾಡಿ ಮಾಡಿ ಅಂತೇಳಿ ಅಂಗಲಾಚಿದ್ರು ಸಹಿತ ಸರ್ಕಾರಗಳು ಕಣ್ತಿರಲಿಲ್ಲ, ಮೋಡ ಬಿತ್ತನೆ ಮಾಡಲಿಲ್ಲ. ಈಗ ಒಂದು ಕಡೆ ಅಂತಾರೆ ಮುಂಗಾರು ಸಂಪೂರ್ಣವಾಗಿ ಕತೆ ಮುಗಿದು ಹೋಗಿದೆ, ಬಿತ್ತಿದ ಬೀಜಗಳು ಭೂಮಿಯಲ್ಲಿ ಕಮರಿ ಹೋಗಿವೆ. ಇಂತಹ ಸಮಯದಲ್ಲಿ ಮೋಡ ಬಿತ್ತನೆ ಮಾಡಿ ಯಾರಿಗೆ ಉಪಯೋಗ ಅನ್ನೋದು ಉತ್ತರ ಕರ್ನಾಟಕದ ರೈತರ ಪ್ರಶ್ನೆಯಾಗಿದೆ. ಈ ಸಂಪೂರ್ಣ ರೈತರನ್ನು ಮಾತಾಡಿಸ್ತೀನಿ. ಸರ್, ಸರ್ಕಾರ ಈಗ ಮೋಡ ಬಿತ್ತನೆ ಮಾಡಲಿಕ್ಕೆ ಹೊರಟಿದೆ, ಮುಂದಾಗಿದೆ, ಇದಕ್ಕೆ ತಮ್ಮದು ಮಾತೇನು, ಏನು ಹೇಳ್ತೀರಿ ಸರ್ಕಾರಕ್ಕೆ? ನಾನು ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ಮನವಿ ಮಾಡೋದು ಅಷ್ಟೇ. ಈಗ ಮಾಡಿದ್ರೆ ಹೊಳೆಯಾಗ ಹುಣಸೆ ಹಣ್ಣು ತೊಳ್ದಂಗೆ ಇದು. ನೀವೇನು ಮಾಡ್ತೀರಿ, ಮೋಡ ಬಿತ್ತನೆ ಏನು ಕೆಲವು ಭಾಗಕ್ಕೆ, ಆಮೇಲೆ ಈಗ ಯಾವ ಪೀಕಿಗೂ ಹತ್ತಂಗಿಲ್ಲ ಅದಕ್ಕೆ. ಯಾಕಂದ್ರೆ ಮುಕ್ಕಟ್ಟಿಗೆ ಆಗಿದ್ರೆ ಹೆಸರು ಪಸರು ಮಡಿಕೆ ಉದ್ದು ಹಾಕಿದ್ವು. ಈಗ ಹಿಕ್ಕಟ್ಟಿ ಕಡ್ಲಿ ಎಣೆಗಾರ ಜೋಳ ಹಾಕ್ತಾರೆ, ಅದಕ್ಕೂ ಹತ್ತಂಗಿಲ್ಲ. ಅದಕ್ಕೆ ಈಗ ಸರ್ಕಾರಕ್ಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲಿ ನೀವು ಹಿಕ್ಕಟ್ಟಿಗೆ ಮಾಡಿರಿ, ಆ ಪೀಕಿಗೆ ಆಕತಿ. ಆಮ್ಯಾಗ ಇದಕ್ಕೆಲ್ಲರೂ ಒತ್ತಾಡ ನಾ ಹೇಳೋದಿಷ್ಟ, ಇಂಥದ್ದೆಲ್ಲ ಕೋಟಿಗಟ್ಟಲೆ ಸುಮ್ಮನೆ ಇದಕ್ಕೆ ಹಾಳು ಮಾಡೋ ಬದಲಿ ಮಹದಾಯಿ ಮತ್ತು ಕಳಸಾ ಬಂಡೂರಿ ನಾಲಾ ಜೋಡಣೆ ಮಾಡಿದ್ರೆ 13 ತಾಲೂಕು ನೀರಾವರಿ ಹಾಕಾವು. ಯಾವ ರೈತರು ಯಾವ ಸರ್ಕಾರದ ಕಡೆ ಕಣ್ಣು ಸಹಿತ ತೆಗೆದು ನೋಡೋಂಗಿಲ್ಲ. ಅದಕ್ಕೆ ನೀವು ಎರಡೂ ಸರ್ಕಾರ ನಾ ರೈತರ ಪರವಾಗಿ ಒಕ್ಕೋಲಿಂದ ಬೇಡ್ಕೊಳ್ಳೋದಷ್ಟೇ, ಅತಿ ಶೀಘ್ರದಲ್ಲಿ ಆ ಕಾಮಗಾರಿ ಚಲೋ ಮಾಡಿರಿ. ಆ ರೈತ ಅನ್ನ ಹಾಕಿದ್ರೆ ನೀವು ಎ ಸಿ ಒಳಗೆ ಕುಂತ್ಕೊಂಡು ಏನು ಬೇಕಾದ ಮಜಾ ಮಾಡ್ತೀರಿ, ಅವನ ಒಂದು ತುತ್ತು ಅನ್ನ ಹಾಕಲ್ಲ, ನಿಮ್ಮ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ವಿಚಾರ ಮಾಡಿರಿ. ನಾ ರೈತರ ಪರವಾಗಿ ಒಕ್ಕೋಲಿಂದ ಹೇಳೋದು, ಈಗ 13 ತಾಲೂಕಿನಾಗೂ ಇದು ನೀವು ಎಲ್ಲೆಲ್ಲಿ ಇರ್ತಂದು ಬಿಡೋ ಬದಲಿ ಸಮುದ್ರ ಸೇರೋ ನೀರೋದು ಅದು ಸರ್ಕಾರ ಆದೇಶ ಗೌರ್ಮೆಂಟ್ ತೀರ್ಮಾನ ತೊಗೊಂಡೇ ಇರತ್ತೆ. ಅದಕ್ಕೆ ನಾನು ಒತ್ತಾಯ ಮಾಡೋದು ಸರ್ಕಾರಕ್ಕೆ, ಅತಿ ಶೀಘ್ರದಲ್ಲಿ ಇದು ಏನು ಮೋಡ ಬಿತ್ತನೆ ನಿಜವಾಗಿ ಕೇಳಿಬಿಡ್ರಿ. ಯಾಕಂದ್ರೆ ಯಾವುದ್ಯಾವುದೋ ಎದಕ್ಕೂ ಅರ್ಥಂಗಿಲ್ಲ. ಆಮ್ಯಾಗ ಇನ್ನೂ ಏನರ ಒಂದು ಪೀಕ್ ಐತಪ್ಪ, ಅದಕ್ಕೆ ಅವಶ್ಯ ಅದೇನು ನೀರಡಿಕೆ ಆದವಂಗ ನೀರು ಕುಡಿಸ್ಬೇಕು. ಅದು ಅಂಥದ್ದು ಈಗ ಅದು ಅವಶ್ಯಕತೆ ಅಲ್ಲ. ಸರ್ಕಾರ ನೀವು ಏನೋ ತೀರ್ಮಾನ ತೊಗೊಂಡ್ರಿ, ಇನ್ನೂ 2 ತಿಂಗಳು ಬಿಟ್ಟು ಮಾಡಿರಿ. ಕಡ್ಲಿ ಎಣೆಗಾರ ಜೋಳ ಅದಕ್ಕೆ ಅನುಭವಿಸಾಕತಿ. ಅದಕ್ಕೆ ಈ ಸರ್ಕಾರ ಈಗ ಮಾಡೋದನ್ನು ತಾವು ಸೂಕ್ತ ವಿಚಾರ ಮಾಡಿರಿ. ಎಲ್ಲ ರೈತರ ಪರವಾಗಿ ಇಷ್ಟೆಲ್ಲ ಮಾಡ್ತಿಲ್ಲ, ಅದನ್ನೂ ಒಂದು ವಿಚಾರ ಮಾಡಿ ನೀವು ಅದು ಯೋಗ್ಯ ತೀರ್ಮಾನ ತೊಗೊಂಡು ರೈತನ ಕಾಪಾಡ್ರಿ ಅಂತ ನಾವು ಒಕ್ಕೋಲಿನ ತಮಗೆ ಕೇಳ್ಕೊತೀವಿ. ಓಕೆ, ಥ್ಯಾಂಕ್ ಯು ಸರ್. ಇದು ಮೋಡ ಬಿತ್ತನೆ ಅಂತ ಇದಕ್ಕೆ ಸಾವಿರಾರು ಲಕ್ಷಾರು ಕೋಟಿಗಟ್ಟಲೆ ಖರ್ಚು ಮಾಡೋದಕ್ಕಿಂತ ಇದನ್ನೇ ಬಿತ್ತಿ ಎಲ್ಲ ಕಮ್ಮಿ ಹೋಗ್ಯಾವ ಅಂಥ ರೈತರಿಗೆ ಏನಾರ ಪ್ಯಾಕೇಜ್ ಮಾಡಿರಿ. ಮಾಡಿರಿ. ಮುಂದಿನ ಸಲ ಬಿತ್ತಾಕ ಅನುಕೂಲ ಆಗುವಂಥ ಫ್ರೀ ಗೊಬ್ಬರ ಬೀಜ ಅಂಥವು ಅನುಕೂಲ ಮಾಡಿರಿ. ಈಗ ಹಿಂಗಾರಿಗೆ ಬೀಜ ಗೊಬ್ಬರಕ್ಕೆ ಅನುಕೂಲ ಮಾಡಿರಿ. ಅಂಥವು ಮಾಡೋದು ಬಿಟ್ಟು ಇದು ಮೋಡ ಬಿತ್ತನೆ ಅಂತ ಯಾವುದೋ ಏಜೆನ್ಸಿಗೆ ಲಾಭ ಮಾಡೋಕೆ ಇದನ್ನು ಮಾಡಾಕತ್ತಾರಂತೇಳಿ ನಮ್ಮ ಅಭಿಪ್ರಾಯ ಐತೆ ನೋಡಿ. ಕೈ ಬಿಡಬೇಕು, ತತ್ಕ್ಷಣ ಕೈ ಬಿಡ್ಬೇಕಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಓಕೆ, ಥ್ಯಾಂಕ್ಸ್ ಸರ್. ರಾಜ್ಯ ಸರ್ಕಾರ ತಕ್ಷಣ ಏನು ತೀರ್ಮಾನ ತೆಗೆದುಕೊಳ್ಳದೆ ಮೋಡ ಬಿತ್ತನೆ ಅನ್ನುವಂತಹ ಕಾರ್ಯಕ್ರಮವನ್ನು ತಕ್ಷಣ ಇಲ್ಲಂದರೆ ಕೈ ಬಿಡಬೇಕು. ಯಾಕೆ ಕೈ ಬಿಡಬೇಕು ಅಂದರೆ ಈಗಾಗಲೇ ಮುಂಗಾರಿ ಸಂಪೂರ್ಣವಾಗಿ ಕೈ ಕೊಟ್ಟಿದೆ. ಬಿತ್ತಿದ ಬೀಜಗಳನ್ನು ಅಲ್ಪ ಸ್ವಲ್ಪ ಏನು ಬೆಳೆ ಬೆಳೆದು ಅವುಗಳನ್ನೇ ನಾವು ಇಲ್ಲಿ ನಾಶ ಮಾಡಿದ್ದೀವಿ. ಇಂಥ ಸಮಯದಲ್ಲಿ ಮೋಡ ಬಿತ್ತನೆ ಇಲ್ಲಿ ಅಂತಾರೆ ಯಾವ ಅರ್ಥಕ್ಕೆ ನೀವು ಮಾಡ್ತಾ ಇದ್ದೀರಿ? ಈಗ ಅಂತಾರೆ ಮುಂಗಾರಿ ಬೆಳೆ ಬಿತ್ತೋ ಸಮಯದಲ್ಲಿ ನೀವು ಮೋಡ ಬಿತ್ತನೆ ಮಾಡಿದರೆ ಅದು ಅನುಕೂಲ ಆಗುತ್ತೆ. ಈಗ ನೀವೇನಾದರೂ ಈಗ ಮೋಡ ಬಿತ್ತನೆಗೆ ಮುಂದಾಗ್ತಿದ್ರಿ, ಇದು ಕೇವಲ ಏಜೆನ್ಸಿಗಳಿಗೆ ಲಾಭ. ಅದನ್ನು ಸರ್ಕಾರ ತಕ್ಷಣ ಕೊಡಬೇಕು. ಸೂಕ್ತವಾದಂತಹ ಪರಿಹಾರವನ್ನು, ಮೋಡ ಬಿತ್ತನೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂತಹ ಹಣವನ್ನು ಇಲ್ಲಿ ಅಂತಾರೆ ರೈತರಿಗೆ ಪರಿಹಾರ ನೀಡಿ ರೈತರನ್ನ ಬದುಕಿಸಬೇಕು ಅನ್ನೋದು ಅನ್ನದಾತನ ಅಳಲು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.